ಅಫಜಲ್ಪುರ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಬೆಳೂರಿ ಗ್ರಾಮದಲ್ಲಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಿಂದ ಬಾಳೆ ಬೆಳೀತಕ್ಕಂಥ ಪ್ರದೇಶ ಅಂದರೆ ಬೆಳೂರಿಗೆ, ಚಿಂಚೋಳಿ, ನಂದರ್ಗಾಯಿ ಸೀಮೆಯಲ್ಲಿ. ಅದರಲ್ಲಿ ಜಮೀನುಗಳು ಭಾಳಷ್ಟು ಹಾರ್ಟಿಕಲ್ಚರಿಗೆ ಲಭ್ಯವಾಗಿರೋದ್ರಿಂದ, ಫಲವತ್ತಾದ ಭೂಮಿ ಇರೋದ್ರಿಂದ ಭಾಳಷ್ಟು ರೈತರು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬೆಳೆದಿದ್ದಾರೆ. ಕಳೆದ ಬಾರಿ ಕೂಡ ಚೆನ್ನಾಗಿ ಬೆಳೆ ಬಂದಿತ್ತು, ಆವಾಗ ರೇಟ್ ಇರಲಿಲ್ಲ. ಈಗ ರೇಟ್ ಇದೆ, ಆದರೆ ಈ ಒಂದು ಪ್ರಕೃತಿಯ ತುತ್ತಿಗೆ ಬಲಿಯಾಗಿ ಸುಮಾರು 65,000 ಮ್ಯಾಲ ಗಿಡಗಳು ಇವತ್ತು ನೆಲಪಾಲಾಗಿವೆ. ಫಸಲಿಗೆ ಬಂದಂಥ ಜಮೀನುಗಳು, ಹಣ್ಣಾದಂಥ ಗಿಡಗಳು ಇವತ್ತು ಬಿದ್ದರಿಂದ ರೈತ ಭಾಳ ಚಿಂತಾಜನಕ ಆಗಿದ್ದಾನೆ. ಸಾಲ ಮಾಡಿ ಅಲ್ಲಿ ಇಲ್ಲಿ ಫೈನಾನ್ಸ್ಲಿಂದ ಹಣ ತೊಗೊಂಡು ಇವತ್ತೇನು ಬೆಳೆ ಬೆಳೆದಿದ್ದಾನೆ. ಪಾಪ ಅವನ ನಮ್ಮ ಜೀವನ ಚಿಂತಾಜನಕವಾಗಿದ್ದರಿಂದ ಈಗಾಗಲೇ ನಾನು JD ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿ ಮಾತಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ ನಾನು ಸರ್ಕಾರ ಏನು ಕೊಡ್ಲಿಕ್ಕೆ ಸಾಧ್ಯ ಅದು ಕೊಡ್ಸೋಣ, ಆದರೆ ಈ ಒಂದು ಹಾನಿ ತುಂಬಬೇಕಾದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಅವ್ರಿಗೆ ಬೆಂಬಲ ನಿಲ್ಲಬೇಕಾಗ್ತದೆ. ಅದಕ್ಕೆ ವಿಶೇಷವಾಗಿ ಇದೊಂದು ವಿಶೇಷ ಪರಿಸ್ಥಿತಿ ಅಂತ ಪರಿಗಣಿಸಿ ಮುಖ್ಯಮಂತ್ರಿಯವರ ಜೊತೆಗೆ ನಾವು ಒಂದು ಮೀಟಿಂಗ್ ಮಾಡಿ ಹೆಚ್ಚಿನ ಪರಿಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾನು ಇಲ್ಲಿ ಶಾಸಕರು ಕೂಡ ಕರ್ಕೊಂಡು ಹೋಗ್ತೇನೆ. ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಗಮನ ತಂದು ಆದಷ್ಟು ಇವರಿಗೆ ಹೆಚ್ಚಿನ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ಇವ್ರ ಜೀವನ ಭಾಳ ಕಷ್ಟ ಆಗ್ತದೆ, ಸಾಲ ತೀರ್ಸೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲುವಂಥ ಜವಾಬ್ದಾರಿ ಸರ್ಕಾರದಿರೋದ್ರಿಂದ ನಾವು ಜನಪ್ರತಿನಿಧಿಗಳು ಇವ್ರ ಪರವಾಗಿ ಪ್ರಾಮಾಣಿಕತೆಯಿಂದ ಈ ಒಂದು ಸೌಲಭ್ಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಜೊತೆಗಿರ್ತೀವಿ. ಯಾರೂ ನಿರಾಸೆಗೊಳ್ಬೇಡ್ರಿ. ನಾವು ನೀವೆಲ್ಲ ಒತ್ತಡ ಹಾಕಿ ಮುಖ್ಯಮಂತ್ರಿಗಳಿಂದ ಇದಕ್ಕೆ ಸೂಕ್ತ ಪರಿಹಾರ ಪಡ್ಕೊಳ್ಳಲು ಯಶಸ್ವಿ ಆಗೋಣ ಅಂತ ನಾನು ಈ ಸಂದರ್ಭದಲ್ಲಿ ರೈತರು ಭರವಸೆ ಕೊಡ್ತಾಯಿದ್ದೀನಿ. ನಿಮ್ಮ ಮುಖಾಂತರ ಕೂಡ ಏನು ಇವತ್ತು ನಾವು ಅಂದಾಜು ಪಟ್ಟಿಗಳು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ, ಅವರ ಪ್ರಕಾರ ಮಾಹಿತಿ ತೊಗೊಂಡಿದ್ದೀನಿ. ಸುಮಾರು 60,000 ಮೇಲ್ಪಟ್ಟು ಈಗಾಗಲೇ 90% ಜನರದ ಯಾದಿ ತೊಗೊಂಡಿದೆ ಅಂತ ಹೇಳಿದ್ದಾರೆ JD ಅವರು ಹಾರ್ಟಿಕಲ್ಚರ್. ಸೊ ಆದಷ್ಟು ಬೇಗ ಶೀಘ್ರದಲ್ಲಿ ಇವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್. ನಮ್ಮ 292 ಶ್ರೀಮತಿ ಮುತ್ತಮ್ಮ ಪೂಜಾರಿಯವರ ಹೊಲದಲ್ಲಿದ್ದೇವೆ ನೋಡಿ. ಫಸಲೆಲ್ಲ ಅಂಥ ಒಳ್ಳೆ ಫಸಲು ಬೆಳೆದು ಮಣ್ಣಿನ ಬಿರುಗಾಳಿ ಈಗ ಅದು ಹಣ್ಣಾಗಲ್ಲ ಕೊಯ್ದು ತಿಪ್ಪಿಗೆ ಹಾಕಿದ್ದಾರೆ. ಸಾಕಷ್ಟು ಸಾಲ ಮಾಡಿ ಈ ರೀತಿ ಅವ್ರು ಬೆಳೆದಿದಾಗ ಈ ರೀತಿ ಪ್ರಕೃತಿಯ ಒಂದು ತಿಪ್ಪಿಗೆ ಬಲಿಯಾಗಿದ್ದು ಪಾಪ ಅವ್ರು ತುಂಬಲಾರ ನಷ್ಟ ಆಗ್ಯದ. ಅದಕ್ಕೆ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ್ದು ನಮ್ಮ ಪ್ರಕಾರ ಸಿಗ್ತಕ್ಕಂಥ ಪರಿಹಾರ ಒಂದೇ ಆದರೂ ಕೂಡ ಅದರಲ್ಲಿಂದ ಇವರು ಹೊಟ್ಟೆ ತುಂಬಿಸೋಕ್ಕಾಗಲ್ಲ, ಇವರು ಹಾನಿ ತುಂಬಕ್ಕೂ ಆಗಲ್ಲ. ವಿಶೇಷವಾಗಿ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಇದ್ದೀನಿ. ಅವರು ಬೆಳಗ್ಗೆ ಹಿಡಿದು ಸುಮಾರು ಒಳಗಡೆ ನೋಡ್ತಾ ಇದ್ದೀವಿ. ಭಾಳಷ್ಟು ರೈತರ ಅನೇಕ ರೈತರದ್ದು ಸುಮಾರು 65,000 70,000 ಬಾಳೆ ಹಾನಿಯಾಗಿರೋದ್ರಿಂದ ವಿಶೇಷವಾಗಿ ಇದೊಂದು ಪ್ಯಾಕೇಜ್ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ತಿಳಿಸಿದ್ದೀನಿ. ಸ್ಪೆಷಲ್ ಪ್ಯಾಕೇಜ್ ಮಾಡಿ ಇದೊಂದು ವರದಿ ಮಾಡಿ MLA ಅವರ ಜೊತೆಗೆ ಒಂದು ನೇರ ತೊಗೊಂಡೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ವಿಶೇಷ ಪರಿಹಾರ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಒಂದು ವಿಚಾರ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಇವರ ಅದೃಷ್ಟ. ಮುಖ್ಯಮಂತ್ರಿ ಒಬ್ಬ ಹಿಂದುಳಿದ ಒಬ್ಬ ನಾಯಕ, ಅವರಿಗೆ ಕೂಡ ಗಮನಕ್ಕೆ ಬಂದು ಇವತ್ತು ಅವರದೇ ಸಮಾಜದವ್ರದ್ದು ಈ ಪರಿಸ್ಥಿತಿ ಅಹಿಂದ ನಾಯಕ, ಅನೇಕ ಜನರದ್ದು ಸಾಕಷ್ಟು ಹಾನಿಯಾಗಿದ್ದರಿಂದ ವಿಶೇಷವಾಗಿ ಅವ್ರು ಕರುಣೆ ತೋರಿ ಇವರಿಗೆ ಸಹಾಯಕ್ಕೆ ಬರ್ತಾರೆ ಅನ್ನೋದು ಒಂದು ಆಸೆ ಇಟ್ಕೊಂಡಿದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ನಾನು 28ಕ್ಕೆ ಹೋಗೋದ್ರಾಗೆ ಅಧಿಕಾರಿ ಜೊತೆ ಒಂದು ಸಮಾಲೋಚನೆ ಮಾಡಿ ಒಂದು ವರದಿಯನ್ನು ತೊಗೊಂಡು ಇಲ್ಲಿ ಇದ್ದಂಥ ಎಲ್ಲ ರೈತರ ಹಾನಿಯಿಂದ ಸಂಕ್ಷಿಪ್ತ ವರದಿ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ.